ನದಿ ಉಗಮವಾಗುವ ಸ್ಥಳ ಇದು ಇರ್ಪು ಜಲಪಾತ ಅಂತೇಳಿ. ಜಲ ಸೌಂದರ್ಯವನ್ನು ಜಲಕನ್ಯೆ ತನ್ನೆಲ್ಲ ಸೊಬಗನ್ನು ಬೀರಿ ಇವತ್ತು ಹರಿತಾ ಇದ್ದಾಳೆ. ಹೆಬ್ಬೆಂಡೆಗಳ ಮೇಲೆ ಬೀಳುವ ಆ ದೃಶ್ಯ ನಿಜಕ್ಕೂ ಮನಮೋಹಕವಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಇಲ್ಲಿಗೆ ನಿರ್ಬಂಧ ಕೂಡ ಏರಿದೆ, ಪ್ರವಾಸಿಗರು ಬರಬಾರ್ದು ಅಂತ ಹೇಳುವ ದಟ್ಟ ಕಾನನದ ನಡುವೆ ಈ ಜಲಕನ್ಯೆ ತನ್ನ ಸ್ವರೂಪವನ್ನು ತೋರಿಸ್ತಾ ಇದ್ದಾಳೆ. ಬಹುಶಃ ಇದೊಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ಜೊತೆಗೆ ಕೊಡಗಿನ ಅನೇಕ ಸ್ಥಳಗಳಲ್ಲಿ ಇರ್ಪು ತನ್ನ ಇರುವಿಕೆಯನ್ನು ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಆಧುನಿಕತೆಯ ಭರಾಟೆ ಇಲ್ಲಿಗೆ ತಾಕದಿರಲಿ ಅಂತೇಳಿ ಆಶಿಸ್ತೇನೆ. ಬಹುಶಃ ಇದು ದೊಡ್ಡ ಕಾನನ ಆಗಿದ್ದರಿಂದ ಎಲ್ಲ ರೀತಿಯ ವನ್ಯಜೀವಿಗಳು ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ತಾವು ಬಂದರೆ ಏನು ಜಿಗಣೆ ಅಂತ ಹೇಳ್ತೀವಿ, ಅದಂತೂ ನಮ್ಮನ್ನು ಆವರಿಸ್ಕೊಂಡು ಬಿಡುತ್ತೆ. ಬಹುಶಃ ಅದೆಲ್ಲ ಒಂದು ರೀತಿಯ ನಮ್ಮ ಬದುಕಿನಲ್ಲಿ ಆಸುವಕ್ಕಾಗುವಂಥ ದಿನ ಇದು. ಇದನ್ನು ಮರೀಲಿಕ್ಕೆ ಆಗದಂಥ ಕ್ಷಣ ಅಂತ ಹೇಳಿದರೆ ಇರ್ಪು ಜಲಪಾತದ ಆ ಸೌಂದರ್ಯ, ಅದನ್ನು ನಿಜಕ್ಕೂ ಕಣ್ತುಂಬಿಕೊಳ್ಬೇಕು. ಜಲಕನ್ಯೆ ತನ್ನೆಲ್ಲ ಸೊಬಗನ್ನು ಇಲ್ಲಿ ಹರಿಬಿಡ್ತಾ ಇದ್ದಾಳೆ. ಕಾಲದಲ್ಲಿ ಯುದ್ಧ ಆಗುವಾಗ ಲಕ್ಷ್ಮಣ ಅಂಬು ಬಿಟ್ಟಿದ್ದು 3 ಕಡೆ ಹೋಗುತ್ತೆ. ಒಂದು ರಾಮತೀರ್ಥ, ಒಂದು ಲಕ್ಷ್ಮಣ ತೀರ್ಥ, ಒಂದು ಪಾಪನಾಶಿನಿ ತಿರುನಳ್ಳಿ. ಇದು ಲಕ್ಷ್ಮಣ ತೀರ್ಥ. ಶಿವಲಿಂಗ ಕೆಳಗೆ ನೀರು ಕೆಳಗೆ ಇದೆ. ಶಿವಲಿಂಗ ಶಿವನದು ಆದರೂ ಈ ಫಾಲ್ಸಲ್ಲಿ ನೀರು ಕಡಿಮೆ ಆಗಲ್ಲ. ಬಸಗಾಲದಲ್ಲಿ ನಾವು ಇಲ್ಲಿ ಕ್ಲೋಸ್ ಮಾಡ್ತೇವೆ, ಯಾಕೆಂದರೆ ನೀರು ಚಿಕ್ಕಪಟ್ಟ ನೀರು ಬರ್ತದೆ, ಅದಕ್ಕಾಗಿ ಇಲ್ಲಿ ಕ್ಲೋಸ್ ಮಾಡ್ತೇವೆ. ಇಲ್ಲಿ ಎಲ್ಲ ಪ್ರಾಣಿಗಳು ಇದೆ. ಹುಲಿ ಇದೆ, ಚಿರತೆ ಇದೆ, ಎಲ್ಲ ಪ್ರಾಣಿಗಳು ಇದೆ, ಆನೆ, ಎಲ್ಲ ಕಡವೆ ಗಿಡವೆ ಎಲ್ಲ ಪ್ರಾಣಿಗಳು ಇದೆ. ರಾಮು ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.